ಸುತ್ತಮುತ್ತಲು ಇರುವಂತಹ ವಸ್ತುಗಳನ್ನ ನಮಗೆ ಒಂದೊಂದಾಗಿ ನೀವು ಹೇಳ್ಬೇಕು. ನೀವು ಹೇಳ್ರಿ ಫಸ್ಟ್. ನಿಮ್ಮ ಸುತ್ತಮುತ್ತಲು ನೀವೇನೇನು ನೋಡ್ತೀರಾ? ಗಿಡ ಮರಗಳು. ನೀವು ಸರ್? ನೀವು ಬೆಟ್ಟಗುಡ್ಡ. ಹೌದಾ? ಈಗ ನಾನು ಹೇಳಿದ್ದು ಕ್ಲಾಸ್ ರೂಮ್ ನಾಗಷ್ಟೇ. ಸುತ್ತಮುತ್ತಲು ಏನಾಗ ನೀವು ಹೊರಗಡೆ ಹೋದಾಗ ಬೆಟ್ಟ ಗುಡ್ಡ ಕಾರು ಎಲ್ಲ ಸರಿ. ಈಗ ಇಲ್ಲಿ ಏನೇನ ನಾವು ಹೇಳ್ತೀವಿ? ಬೋರ್ಡ್ ಅದ, ಚೇರ್ ಅದ, ಮತ್ತೆ ಟೇಬಲ್, ಚಾಕ್ಲೇಟ್ಸ್ ಅದಾವ, ಟೇಬಲ್ ಐತಿ. ಹೌದಾ? ಅಂದಮೇಲೆ ಇವೆಲ್ಲ ವಸ್ತುಗಳು ನಾವು ತಯಾರು ಮಾಡಿರ್ತೇವೆ. ಅಂದಾಗ ನೀವು ಒಂದು ಡಸ್ಟರ್ ತಯಾರು ಮಾಡ್ಬೇಕಂದ್ರೆ ನಾವು ಇದನ್ನ ಡೈರೆಕ್ಟ್ ಆಗಿ ಹಿಂಗ ತಯಾರು ಮಾಡ್ತೀವಿ. ಹೌದಾ? ಎಲ್ಲಾ ವಸ್ತುಗಳು ಯಾವಾಗಲೂ ಅತ್ಯಂತ ಚಿಕ್ಕ ಚಿಕ್ಕ ವಸ್ತುಗಳಿಂದನೇ ತಯಾರಾಗಿರ್ತಾವ. ಹೌದಲ್ಲ? ಸೊ ಈ ಡಸ್ಟರ್ ಅನ್ನ ನೋಡಿದ್ರೆ ಈ ತರ ಕಾಣಿಸ್ತದೆ. ಇದರ ಅತ್ಯಂತ ಚಿಕ್ಕ ಕಣ ಎಷ್ಟಿರ್ಬೋದು? ಹೌದಾ? ಅತ್ಯಂತ ಚಿಕ್ಕ ಕಣ ಈ ತರ ಇರ್ಬೋದು. ಅಂದ್ರೆ ಈಗ ನೀವು ಮನೆಯೊಳಗೆಲ್ಲ ಸಕ್ಕರೆ ಯೂಸ್ ಮಾಡಿರಾ, ರವಾ ಯೂಸ್ ಮಾಡಿರಿ, ಉಪ್ಪಿನ ಕಣ ನೋಡಿರಾ? ಆ ಉಪ್ಪಿನ ಕಣ ಎಷ್ಟು ಸಣ್ಣದಿರ್ತದಲ್ಲ, ಅದಕ್ಕಿಂತ ಚಿಕ್ಕದಾಗಿರುವಂತ ವಸ್ತುವಿಗೆ, ಕಣಗಳಿಗೆ ನಾವೇನಂತ ಕರಿತೀವಿ? ದ್ರವ್ಯ ಅಂತ ಕರಿತೀವಿ. ಪ್ರತಿಯೊಂದು ವಸ್ತು ಅಂದ್ರೆ ನಮ್ಮ ಸುತ್ತಮುತ್ತಲಿನ ಪ್ರತಿಯೊಂದು ವಸ್ತು ಎದರಿಂದ ಮಾಡಲ್ಪಟ್ಟಿರ್ತಾರ? ದ್ರವ್ಯಗಳಿಂದ ಮಾಡಲ್ಪಟ್ಟಿರುತ್ತವೆ. ದ್ರವ್ಯ ಅಂದ್ರೇನು? ಈಗ ದ್ರವ್ಯ ಅಂತಂದ್ರೆ ನಮ್ಮ ಕಣ್ಣಿಗೆ ಕಾಣಿಸಲಾದಂತ ಅಥವಾ ನಮ್ಮ ಕಲ್ಪನೆಗೂ ಮೀರಿದಂತಹ ಒಂದು ಅತ್ಯಂತ ಚಿಕ್ಕ ಕಣಕ್ಕೆ ನಾವು ಏನಂತೀವಿ? ದ್ರವ್ಯ. ಹಂಗಂದ್ರೆ ಇವತ್ತು ನಾವು ದ್ರವ್ಯದ ಗುಣಲಕ್ಷಣ ಬಗ್ಗೆ ಕೇಳೋಣ. ಈಗ ದ್ರವ್ಯದ ಗುಣಗಳು. ದ್ರವ್ಯ ಅಂದ್ರೆ ಅತ್ಯಂತ ಚಿಕ್ಕ ಕಣ. ಹೌದಾ? ಹಾಗಂದ್ರೆ ಆ ದ್ರವ್ಯ ಹೆಂಗಿರ್ತದ, ಅದರ ಗುಣಲಕ್ಷಣಗಳು ಹೆಂಗ ಅಂತ ಫಸ್ಟ್ ನೋಡೋಣ. ಮೊದಲೇ ಗುಣ ಏನು? ಈಗ ಅದನ್ನ ಹೇಳೋಕ್ಕಿಂತ ಮುಂಚೆ ನಿಮ್ಮನ್ನ ಹೇಳ್ತೀನಿ. ಇದ್ರೊಳಗೆ ಏನದ ಹೇಳ್ರಿ? ಈಗ ಏನಿದು? ನೀರು. ಏನದ? ಗ್ಲಾಸ್ ಐತಿ. ಗ್ಲಾಸ್ ಒಳಗೆ ಏನದ? ನೀರು. ಆ ನೀರಿನೊಳಗೆ ನಾನು ಒಂದು ವಸ್ತುವನ್ನ ಹಾಕಿ ಕಲಿಸ್ತೇನೆ. ಅರ್ಥ ಆಯ್ತಾ? ಇದು ನಾನು ಹಾಕಿ ಕಲಿಸ್ತಾ ಇರೋದು. ನೋಡ್ರಿ, ಟೆಸ್ಟ್ ಮಾಡಿ. ಸಾಲ್ಟ್. ಹೌದಾ? ಸಾಲ್ಟ್ ಟೇಸ್ಟ್ ಮಾಡಿರೋದು. ಈಗ ಆ ಸಾಲ್ಟ್ ಅನ್ನ ಇದ್ರಾಗ ಹಾಕಿ ನಾನು ಕಲಿಸಿದ ತಕ್ಷಣ ಏನಾಗತ್ತೆ ಹೇಳ್ರಿ? ಅದು ಸಾಲ್ಟ್ ಕರಗಾಕತ್ತೆ. ಹೌದಲ್ಲ? ಏನಾದ್ರು ಒಂದ್ ಕಡೆ ನೀರು ಒಂದ್ ಕಡೆ ನಿಂತ್ಬಿಡೈತೋ, ಅಥವಾ ಮೇಲ್ಗಡೆ ತೆಲಾತಿತ್ತು, ಅಥವಾ ಸಪ್ರೇಟ್ ಆಗಿ ಭಾಗಗಳನ್ನ ಮಾಡ್ಕೊಂಡೈತ? ಅದು ಇಲ್ಲಲ್ಲ? ಹೌದಲ್ಲ? ಈ ಉಪ್ಪನ್ನ ಇದ್ರಾಗ ಹಾಕಿದ್ರೆ ಏನಾಯ್ತದು? ನೀರಿನೊಳಗ ಸರಿಯಾಗಿ ಮಿಶ್ರಣ ಆಯ್ತು. ಹೌದಾ? ನೀರು ಬೇರೆ ವಸ್ತು, ಉಪ್ಪೆ ಬೇರೆ ವಸ್ತು ಅಂದ್ಮೇಲೆ ಅವು ಹೆಂಗ್ ಸೇರ್ಕೊಂಡ್ವು? ಎರಡು ಬೇರೆ ಬೇರೆ ದ್ರವ್ಯಗಳು. ಹೌದಾ? ಅಂದ್ಮೇಲೆ ಅವು ಹೆಂಗ್ ಸೇರ್ಕೊಂಡ್ವು? ಯಾಕೆ ಸೇರ್ಕೊಂಡ್ವು? ಗುಣಲಕ್ಷಣ ಒಂದೇ. ಈಗ ನೋಡ್ರಿ, ದ್ರವ್ಯ ಅಂತಂದ್ರೆ ಎಲ್ಲಾ ಪ್ರತಿಯೊಂದು ವಸ್ತುವಿಗೂ ನಾವು ದ್ರವ್ಯ ಅಂತೀವಿ. ನೀರು ಸಹ ಒಂದು ದ್ರವ್ಯ, ಉಪ್ಪು ಸಹ ಒಂದು ದ್ರವ್ಯ. ಅಂದಮೇಲೆ ಆ ಉಪ್ಪು ಮತ್ತು ನೀರನ್ನ ಹಾಕಿ ಕಲಿಸಿದಾಗ ಏನಾಯ್ತದು? ಆ ಉಪ್ಪಿನ ಕಣಗಳು ಮತ್ತು ನೀರಿನ ಕಣಗಳು ಏನಾಗುವು? ಒಂದ್ರೊಳಗೊಂದು ಮಿಶ್ರಣ ಆಯ್ತು. ಆ ಮಿಶ್ರಣ ಆದಾಗ ಈಗ ನೋಡ್ರಿ, ಒಂದು ಕ್ಲಾಸ್ ಒಳಗೆ ನಾವು ಬಂದು ಹಿಂಗ್ ಸೇರ್ಕೋಬೇಕಂತಂದ್ರ ಅಲ್ಲಿ ಜಗ ಇದ್ದಾಗ ಸೇರ್ಕೊತೀರೋ, ಇನ್ನು ಜಗ ಇಲ್ಲದೆ ಇರುವಾಗ ಸೇರ್ಕೊಳಕಾಗ್ತದೆ ನಿಮ್ಗ? ಒಂದು ವಸ್ತು ಒಳಗ ಸೇರ್ಕೋಬೇಕು ಅಥವಾ ಒಂದು ಜಾಗದೊಳಗೆ ಹೋಗಿ ನಿಂತ್ಕೋಬೇಕಂದ್ರೆ ಅಲ್ಲಿ ನಮ್ಗೆ ಸ್ಥಳಾವಕಾಶ ಇರಬೇಕು. ಹೌದಲ್ಲ? ಅಂದ್ರೆ ಅರ್ಥ ಯಾವಾಗಲೂ ದ್ರವ್ಯದ ಗುಣಗಳ ಲಕ್ಷಣ ಬಗ್ಗೆ ಕೇಳಬೇಕಂತಂದ್ರೆ ಮೊದಲೇ ಗುಣಲಕ್ಷಣ ಏನಾಯ್ತೀಗ? ಏನಾಯ್ತು ಹೇಳ್ರಿ? ದ್ರವ್ಯಗಳ ನಡುವೆ ಸಾಕಷ್ಟು ಸ್ಥಳಾವಕಾಶ ಇರುತ್ತದೆ. ಮೊದಲೇ ಗುಣ ಏನದು? ದ್ರವ್ಯಗಳ ನಡುವೆ ಸಾಕಷ್ಟು ಅಥವಾ ಸಾಕಷ್ಟು ಸ್ಥಳಾವಕಾಶ ಬಿಡುತ್ತದೆ.
ದ್ರವ್ಯಗಳ ನಡುವೆ ಸಾಕಷ್ಟು ಸ್ಥಳಾವಕಾಶ ಇರುತ್ತದೆ. ಆದ್ದರಿಂದ ನೀರಿನ ಜೊತೆ ಉಪ್ಪು ಸರಿಯಾಗಿ ಮಿಶ್ರಣ ಆಗಿ ಸಪರೇಟ್ ಆಗಿ ಇರುತ್ತದೆ. ಉಪ್ಪಿನ ಬದಲಾಗಿ ನಾವು ಸಕ್ಕರೆಯನ್ನ ಹಾಕಿದ್ರೆ ಸಕ್ಕರೆ ಏನಾಗ್ತದೆ? ಹೌದಾ? ಈಗ ಮನೆಯೊಳಗೆ ನೀವು ಚಹಾ ಮಾಡ್ಬೇಕಾದ್ರೆ ಚಹಾ ಪುಡಿ ಹಾಕ್ತೀರಿ, ಸಕ್ಕರೆ ಹಾಕ್ತೀರಿ. ಚಹಾ ಪುಡಿ, ಸಕ್ಕರೆ, ಹಾಲು ಎಲ್ಲ ಬೇರೆ ಬೇರೆ ಆಗಿ ನಿಂತ್ಕೊಂಡಿರ್ತದ? ಇಲ್ಲ. ಯಾಕೆ ಹೇಳಿ? ಅವು ಏನಾಗ್ತವ? ನಾವು ಕೊಡುವಂತ ಶಾಖಕ್ಕೆ ಒಂದು ದ್ರವ್ಯ ಇನ್ನೊಂದು ದ್ರವ್ಯದೊಳಗೆ ಹೋಗಿ ಮಿಶ್ರಣ ಆಗ್ತದೆ. ಯಾಕೆ ಮಿಶ್ರಣ ಆಗ್ತದಂದ್ರೆ ದ್ರವ್ಯಗಳ ನಡುವೆ ಸಾಕಷ್ಟು ಸ್ಥಳಾವಕಾಶ ಇರುತ್ತದೆ. ಇಷ್ಟು ಅರ್ಥ ಆಯ್ತಾ? ಅರ್ಥ ಆಯ್ತು? ಈಗ ನೋಡಿ ಇನ್ನೊಂದು, ಮನೆಯೊಳಗ ಪೂಜೆ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ಫಸ್ಟ್ ನೀವು ಪೂಜೆ ಎಲ್ಲ ಮುಗಿದ್ಮೇಲೆ ಹೋಗಿಬಿಟ್ರಿ, ಪೂಜೆ ಎಲ್ಲ ಮುಗಿದ್ಮೇಲೆ ಏನ್ ಮಾಡ್ತೀರಾ? ದೀಪ ಹಚ್ತೀರಿ. ಮತ್ತೆ ಪೂಜೆ ಅಲ್ಲ, ಪೂಜೆ ಮಾಡ್ಬೇಕಾದ್ರೆ ಅಗರಬತ್ತಿ ಹಚ್ತೀರ ಇಲ್ಲ? ಹೌದಲ್ರಿ? ಅಗರಬತ್ತಿ ಹಚ್ಚಿದಾಗ ಏನಾಗ್ತದೆ? ನಾನು ಇಲ್ಲಿ ನಿಂತ್ಕೊಂಡು ಅಗರಬತ್ತಿ ಹಚ್ಚಿದ್ರೆ, ನೀವು ದೇವ್ರ ಮನೆಯೊಳಗೆ ನಿಂತ್ಕೊಂಡು ಅಗರಬತ್ತಿ ಹಚ್ಚಿದ್ರೆ ಅದು ಮನೆ ತುಂಬಾ ಹರಡ್ತಿತ್ತು. ಏನ್ ನೀವು ಬರೀ ದೇವ್ರ ಮನ್ಯಾಗ ಅಷ್ಟೇ ಇರ್ತಿತ್ತು? ಮನೆ ತುಂಬಾ ವಾಸನೆ ಹರಡ್ತಿತ್ತು ಅಥವಾ ದೇವರ ಕಡೆ ಅಷ್ಟೇ ಇರ್ತಿತ್ತು? ಮನೆ ತುಂಬಾ ಹರಡ್ತೈತಿ. ಯಾಕೆ ಹರಡ್ತಿ? ಅದು ಯಾಕೆ ಮಿಶ್ರಣ ಆಯ್ತು? ಯಾಕಂತಂದ್ರೆ ಮಿಶ್ರಣ ಆಗ್ಬೇಕಂತಂದ್ರೆ ಅದು ಚಲಿಸ್ಬೇಕಾ? ಒಂದು ದ್ರವ್ಯದ ಕಣ ಯಾವಾಗಲೂ ಮಿಶ್ರಣ ಆಗ್ಬೇಕಂದ್ರೆ ಅದು ಚಲಿಸ್ಬೇಕು. ಅಂದ್ರೆ ಅರ್ಥ ದ್ರವ್ಯದ ಇನ್ನೊಂದು ಗುಣಲಕ್ಷಣ ಏನಾಗ್ತಿದೆ? ದ್ರವ್ಯದ ಕಣಗಳು ಯಾವಾಗಲೂ ನಿರಂತರವಾಗಿ ಚಲನೆಯಲ್ಲಿರುತ್ತವೆ, ನಿರಂತರವಾಗಿ ಚಲಿಸ್ತಾ ಇರ್ತವೆ. ಆದ್ದರಿಂದ ಏನಾಗ್ತವೋ ಎರಡನೇ ಗುಣಲಕ್ಷಣ ಏನ್ ಹೇಳ್ರಿ? ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಈಗ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಈಗ ನಾನಿಲ್ಲಿ ಒಂದು ಇಂಕ್ ಬಾಟಲ್ ತಂದಿದ್ದೀನಿ. ಆ ಇಂಕ್ ಬಾಟಲ್ ಈಗ ಈ ಗ್ಲಾಸ್ನಲ್ಲಿ ನೀರು ಹಾಕಿ ನಾನು ಒಂದು ಡ್ರಾಪ್ ಇಂಕ್ ಅನ್ನ ಇದ್ರೊಳಗೆ ಹಾಕ್ತೀನಿ. ಹಾಕಿದಾಗ ಏನಾಗ್ತದ ನೋಡಿ. ಏನಾಯ್ತು? ಕಲರ್ ಚೇಂಜ್, ಮಿಶ್ರ. ಎಷ್ಟು ಜಲ್ದಿ ಮಿಶ್ರ ಆಯ್ತು? ಹೌದಾ? ಯಾಕೆ ಹೇಳಿ? ಯಾವಾಗಲೂ ಕಣಗಳು ಚಲಿಸ್ತಾನೆ ಇರುತ್ತವೆ. ಇದು ಉದಾಹರಣೆ. ನೆಕ್ಸ್ಟ್ ಮೂರನೇ ಎಕ್ಸಾಂಪಲ್ ಹೇಳ್ತೀನಿ. ಈಗ ನೀವು ಮನೆಯೊಳಗ ನಲ್ಲಿ ನೀರು ಸ್ಟಾರ್ಟ್ ಮಾಡಿರ್ತೀರ. ಹೌದಾ? ನೀರು ಹಾಲು ಬರ್ತಾ ಇರ್ತದ. ಅವಾಗ ನೀವು ಸಣ್ಣ ಮಕ್ಕಳಿದ್ದಾಗ ಆಟ ಆಡ್ತಿದ್ರಿ. ಏನಂತ? ಬಟ್ಟಿನಿಂದ ನಿಮ್ಮ ಬೆರಳಿನಿಂದ ಏನು ನೀರು ಹರಿತಿರ್ತಲ್ಲ ಅದನ್ನ ಕಟ್ ಮಾಡಕ್ ಟ್ರೈ ಮಾಡ್ತೀವಿ. ಹೌದಾ? ಈ ತರ ಅದು ಕಟ್ ಆಗಿ ಹೊರಗಡೆ ಹೋಗ್ತಿದ್ದಿಲ್ಲ. ಹೌದಲ್ಲ? ಇದು ಒಂದು ಮಳೆ ಇದೆ. ಹೌದಾ? ಈ ಮಳೆಯನ್ನ ನಾವು ಎಷ್ಟು ಫೋರ್ಸ್ಲೆ ಹೊಡೆದ್ರೆ ಇದು ಆಗ್ತದೆ, ಮುರಿತದ. ಅಷ್ಟು ಸುಲಭವಾಗಿ ಮುರಿತಾ ಇದು ಕಟ್ ಆಗ್ತಿತ್ತಾ? ಆಗುತ್ತಾ? ನೋಡಿನ ನೀವು? ಅದೇ ಈ ಚಾಪೀಸ್ ಕಟ್ ಆಗುತ್ತೆ. ಹೌದಾ? ಇದು ಮೊಳೆ ಏನಾಗ್ತದ? ಕಟ್ ಆಗೋದಿಲ್ಲ. ಅಷ್ಟು ಸುಲಭವಾಗಿ ಕಟ್ ಆಗೋದಿಲ್ಲ. ಅಂದ್ರೆ ಯಾವಾಗಲೂ ಈ ಮೊಳೆಯನ್ನ ತೋರಿಸಿದೆ. ಇದು ದ್ರವ್ಯ ಹೌದಾ ಅಲ್ಲೋ? ಹೌದಾ? ದ್ರವ್ಯನು ಇದು ದ್ರವ್ಯ. ಇದು ಅತ್ಯಂತ ಚಿಕ್ಕ ಕಣಗಳಿಂದಲೇ ಮಾಡಲ್ಪಟ್ಟ ಒಂದು ದೊಡ್ಡ ವಸ್ತುವಾಗಿದೆ. ಇದು ಒಂದು ದ್ರವ್ಯ ಅಂದಾಗ ಯಾಕೆ ಮುರಿಲಿಲ್ಲ? ಯಾಕಂತಂದ್ರೆ ದ್ರವ್ಯದ ಕಣಗಳ ನಡುವೆ ಸಾಕಷ್ಟು ಆಕರ್ಷಣ ಬಲ ಇರುತ್ತದೆ. ಮೂರನೇದೇನದು? ದ್ರವ್ಯದ ಕಣಗಳ ನಡುವೆ ಏನಿರ್ತದೆ? ದ್ರವ್ಯದ ಕಣಗಳ ನಡುವೆ ಏನಿರ್ತೈತಿ? ಸಾಕಷ್ಟು ಆಕರ್ಷಣ ಬಲ ಇರುತ್ತದೆ. ಅರ್ಥ ಆಯ್ತು? ದ್ರವ್ಯದ ಗುಣಲಕ್ಷಣಗಳ ಬಗ್ಗೆ ತಿಳ್ಕೊಂಡ್ರ? ಮೊದಲನೇದು ದ್ರವ್ಯಗಳ ನಡುವೆ ಸಾಕಷ್ಟು ಸ್ಥಳಾವಕಾಶವಿರುತ್ತದೆ. ಎರಡನೇದು ದ್ರವ್ಯದ ಕಣಗಳು ನಿರಂತರವಾಗಿ ಚಲಿಸುತ್ತಿರುತ್ತವೆ. ಮೂರನೇದು ದ್ರವ್ಯದ ಕಣಗಳ ನಡುವೆ
ಸಾಕಷ್ಟು ಆಕರ್ಷಣಾ ಬಲ ಇರೋದ್ರಿಂದಾನೇ ಅವುಗಳನ್ನ ನಾವು ಸುಲಭವಾಗಿ ಮುರಿಯಾಕ ಸಾಧ್ಯವಿಲ್ಲ. ಅರ್ಥ ಆಯ್ತಾ?